ಒಂದು ಸಂಭಾಷಣೆಯಲ್ಲಿ ಇವನ್ ಪುತ್ತೂರು ಶಾಸಕರು ಸಹ ಹೇಳಿದ್ದಾರೆ, ಅವ್ರ ಮದ್ವೆಗೆ ಒಪ್ಪುದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದು ಸೋಮವಾರ ಮತ್ತೆ ನಮ್ಮ ಹತ್ರ ಮದ್ವೆಗೆ ಒಪ್ಪಿದ್ದಾರೆ ಅಂತ ಹೇಳ್ಕೊಂಡು ಮಧು ಆಚಾರ್ಯ ಅವರು ಹೇಳ್ತಾ ಇದ್ದಾರೆ, ನಾನ್ ಮದ್ವೆ ಮಾಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಈಗ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದ್ರ ಬಾಡಿಗೆ ನಡೀತಾ ಹೋಗ್ತದೆ. ಯಾಕೆಂದ್ರೆ ಒಂದೊಂದ್ಸಲ ಇವರು ನಾಟಕನೂ ಮಾಡ್ತಾ ಇರ್ಬೋದು, ಯಾಕೆಂದ್ರೆ ಆ ಕೇಸಿಂದ ಹೊರಗೆ ಬರ್ಲಿಕ್ಕೆ ಬೇಕಾಗಿ. ಮೊದಲು ಸಹ ಅವರ ಕಂಡೀಷನ್ ಅದೇ ಇದ್ದದ್ದು, ಏನಂದ್ರೆ ಫಸ್ಟಿಗೆ ಮಗುವನ್ನು ಆಶ್ರಮಕ್ಕೆ ಕೊಡ್ಬೇಕು, ಸೆಕೆಂಡ್ ಆಗಿ ಅವರು ಆ ಮಗು ಆ ಹುಡುಗರ ಮೇಲಿದ್ದ ಕೇಸ್ಗಳನ್ನೆಲ್ಲ ತೆಗಿಬೇಕು, ಮದುವೆ ಆಗ್ಬೇಕು, ಡಿವೋರ್ಸ್ ಆಗ್ಬೇಕು. ಇದಕ್ಕೆಲ್ಲ ಏನು ನ್ಯಾಯ ಇಲ್ಲ. ಫಸ್ಟಿಗೆ ಅವ್ರು ಮದುವೆ ಆಗ್ಲಿ, ಮದುವೆ ಆದ ಮೇಲೆ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಬೇಕು ಅವರು ಮಾಡ್ಕೊಂಡು ಇವರು ಮಾಡ್ಕೊಳ್ತಾರೆ. ಯಾಕೆಂದ್ರೆ ಈ ಪ್ರಕರಣ ಏನಿದೆ ಇದು ಎಲ್ಲರಿಗೂ ಅವ್ರಿಗೆ ಮದುವೆ ಮಾಡಿಸೋದೊಂದು ಜವಾಬ್ದಾರಿ ಆಗಿದೆ. ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜ್ ಅನ್ನು ಕೊಟ್ಟಿದ್ದೇವೆ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಡವರು ಅಂತ ಹೇಳಿ, ಅದು ಒಂದ್ ಕಡೆ ಇದೆ. ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರು ಹತ್ರ ಬರ್ಲಿಲ್ಲ. ಸೊ ಇದಕ್ಕೆ ಒಂದು ಅಂತ್ಯ ಆಗ್ಬೇಕು. ಅಂತ್ಯ ಏನಂದ್ರೆ ಪ್ರಾಯಶ್ಚಿತ ಏನಂದ್ರೆ ಇವರಿಬ್ರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದ್ರೆ ಮದುವೆ. ಮೊದಲನೇದಾಗಿ ಮದುವೆ ಆಗ್ಲಿ, ಮದುವೆ ಆದ್ಮೇಲೆ ಕೋರ್ಟ್ ಇದೆ. ನಾಳೆ ಒಂದು ವರ್ಷ ಅಥವಾ 6 ತಿಂಗಳು, 2 ವರ್ಷ, 10 ವರ್ಷ ಆಗುವಾಗ ಅವರು ಸರಿ ಹೋಗುದಿಲ್ಲ ಅಂತಾದ್ರೆ ಅವ್ರಿಗೆ ಡಿವೋರ್ಸ್ ತಗೊಳ್ಳುವಂತದ್ದು ಆಪ್ಷನ್ ಇದೆ. ಈಗ ಮದುವೆ ಆಗದೆ ಅವರಿಬ್ರು ಒಂದಾಗದೆ ಅವರು ಬಾಳುದಿಲ್ಲ ಅಂತ ಹೇಗೆ ಹೇಳಿಕ್ಕಾಗ್ತದೆ? ಆಗುದಿಲ್ಲ. ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ಏನಿರ್ತದೆ ಅದರ ಬಾಡಿಗೆ ಇರ್ತದೆ. ಬಟ್ ಮದುವೆ ಅನ್ನೋದು ಆಗ್ಬೇಕು. ಜನವರಿ 31 ಅವ್ರಿಗೆ ಟೈಮ್ ಇದೆ, ಅದರೊಳಗೆ ಮದುವೆ ಆಗ್ಬೇಕು. ಮತ್ತೆ ಇವತ್ತು ನಮಿತಾ ನನ್ನ ಜೊತೆ ಇಲ್ಲಿ ಬರ್ಲಿಲ್ಲ, ಯಾವಾಗ್ಲೂ ಬರ್ತಾ ಇದ್ರು. ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ, ನೀವಿನ್ನು ಮುಂದಕ್ಕೆ ಯಾವ ಪ್ರೆಸ್ಗೆ ಹೋಗ್ಬಾರ್ದು ಅಂತ ಹೇಳಿ. ಆ ಪ್ರಕಾರ ಅವರು ಬರ್ಲಿಲ್ಲ, ತೊಂದ್ರೆ ಇಲ್ಲ, ಅದೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಬೋದು. ಇಬ್ರು 1-2 ಫ್ಯಾಮಿಲಿ ಸರಿ ಆಗ್ತದೆ, ಇಬ್ಬರ ಜೀವನ ಒಳ್ಳೇದಾಗ್ತದೆ ಅಂತ ಅದೆಲ್ಲ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಖಂಡಿತವಾಗಿ ನಾವು ರೆಡಿ ಇದ್ದೇವೆ. ಬಟ್ ಸಂಧಾನ ಮಾಡುವಾಗ ಬರೀ ಇವರು ಹೋಗುದು ಮತ್ತೆ ಇವರು ಅವ್ರ ಮನೆಗೆ ಹೋಗುದು ಅದೆಲ್ಲ ಆಗುದಿಲ್ಲ. ಯಾಕೆಂದ್ರೆ ಇವರಿಗೂ ಪ್ರೊಟೆಕ್ಷನ್ ಬೇಕು. ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ಯರ್ಥ ಆಗ್ಲಿ, ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕಮಿಷನರ್ ಆಫೀಸ್ಗೆ ಹೋಗಿ ಕಮಿಷನರ್ ಸಮ್ಮುಖದಲ್ಲಿ ಇವರಿಗೆ ಮದುವೆ ಆಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದಲ್ಲದೆ ಅವರು ಆನ್ಲೈನ್ ಮದುವೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಈಗ ರಿಜಿಸ್ಟರ್ ಮ್ಯಾರೇಜ್ ಏನಿದೆ, ಸೊ ಅದಕ್ಕೇನು ತಕರಾರಿಲ್ಲ. ಯಾವ ರೀತಿ ಯಾವ ಲೈನ್ ಅಲ್ಲಿ ಬೇಕಾದ್ರೂ ಮದುವೆ ಆಗಲಿ, ಬಟ್ ಮದುವೆ ಆಗಲಿ ಹಾಕಲಾಗಿದೆ. ಸಂಧಾನ ಏನು ಮಾಡ್ಬೇಕಿದ್ರು ಪುತ್ತೂರು ಸ್ಟೇಷನ್ ಅಲ್ಲಿ ಆಗ್ಬೇಕು. ಆ ತಾಯಿ, ಮಗಳು ಮತ್ತೆ ಆ ಹುಡುಗನ ಮನೆಯವ್ರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡ್ಬಹುದು. ಪುತ್ತೂರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಮನ್ಸಿಲ್ಲ ಅಂತಾದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಮದುವೆ ಆಗ್ಲಿ ಅಂತ ನನ್ನ ಮೂಲಕ ಹೇಳಿಕ್ಕೆ ಇಚ್ಛಿಸ್ತೇನೆ. ಸಂಧಾನಕ್ಕೆ ಬರಬಾರ್ದು. ಯಾರು ಇನ್ನು ಇದರಲ್ಲಿ ಕಾಂಪ್ರಮೈಸ್ ಹೇಳುವ ವಿಷಯವೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಮಗುವಿಗೆ 6 ತಿಂಗಳಾಗಿದೆ. ಕಾನೂನಾತ್ಮಕವಾದ ಹೋರಾಟ ಮತ್ತೆ ಸಾಮಾಜಿಕವಾದ ಹೋರಾಟಗಳು ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ. ಮೇಡಮ್, ಈಗ ಅವರು ಸಂಧಾನ ಪ್ರಕ್ರಿಯೆಗೆ ಮುಂದೆ ಬಂದಾಗ ನೀವೀಗ ಗಡುವು ಕೊಡುವುದು ಎಷ್ಟು ಸರಿಯಾಗಿ 31 ಅಲ್ಲ, ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇದಕ್ಕಿಂತ ಮೊದಲು 6 ತಿಂಗಳು ಕೊಟ್ಟಿದ್ದೇವೆ. 6 ತಿಂಗಳು ಆಲ್ರೆಡಿ. ಈಗ ನೋಡಿ, ನಾವು ಇಷ್ಟ ಅಂತ ಹಾಗಾದ್ರೆ ನೀವು ಬೇಕಾದಾಗ ಮದ್ವೆ ಆಗಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವ್ರು 1 ವರ್ಷ ಬಿಟ್ಟಾಗ್ಬೋದು, 4 ವರ್ಷ ಬಿಟ್ಟಾಗ್ಬೋದು. ಈಗ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಅವ್ರ ಮದ್ವೆ ಆಗ್ತಾರೆ ಅಂತ ಹೇಳಿದಕ್ಕೆ 6 ತಿಂಗಳು ನಾವು ಸುಮ್ಮನೆ ಇದ್ವಿ. ನಾವೇನು ಹೋರಾಟ ಮಾಡ್ಲಿಲ್ಲ, ಬೀದಿಗಿಳಿಲಿಲ್ಲ. ನಾವು ಬರೀ ಜನರಿಗೆ ತಿಳಿಸ್ತಾ ಇದ್ವಿ, ಪ್ರೆಸ್ ಮಾಡ್ತಾ ಇದ್ವಿ. ಪ್ರೆಸ್ ಮುಖಾಂತರ ನಾವು ನಮ್ಮ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ವಿ. ಬಟ್ ಇನ್ನು ನಾವು ಮಾರ್ಗಕ್ಕೆ ಇಳಿಬೇಕಾಗ್ತದೆ. ಅವಳಿಗೆ ನ್ಯಾಯ ಸಿಗುದಿಲ್ಲ ಅಂತಾದ್ರೆ ಸಂಧಾನ ಈ ವಾರದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ.